ಎಲ್ಲ ಕನ್ನಡಿಗರಿಗೂ ನಮಸ್ಕಾರ. ನಾವು ಟ್ರೇಡರ್ಸ್ ಕಡೆಯಿಂದ ನಾವು ನಮ್ಮ ಹಳೆ ವಿಡಿಯೋಗಳಲ್ಲಿ ಟ್ರೇಡಿಂಗ್ ವ್ಯೂ ಅಕೌಂಟ್ ಓಪನ್ ಮಾಡೋದು ಹೇಗೆ, ಟ್ರೇಡಿಂಗ್ ವ್ಯೂ ಅಲ್ಲಿ ಟೈಮ್ ಸೆಟ್ ಮಾಡೋದು ಹೇಗೆ ಅನ್ನೋದು 2 ಟಾಪಿಕ್ನ ಸಪ್ರೇಟ್ ವಿಡಿಯೋಗಳು ಅಪ್ಲೋಡ್ ಮಾಡಲಾಗಿದೆ. ಈಗ ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಇಂಡಿಕೇಟರ್ಗಳನ್ನ ಹಾಕೋದು ಹೇಗೆ. ಎಷ್ಟೋ ಜನಕ್ಕೆ ಇಂಡಿಕೇಟರ್ಗಳನ್ನ ಹಾಕೋದು ಗೊತ್ತಾಗಲ್ಲ, ಸ್ಪೆಷಲಿ ಮೊಬೈಲಲ್ಲಿ ಗೊತ್ತಾಗಲ್ಲ. ಮೊಬೈಲಲ್ಲಿ ಹಾಕೋದನ್ನ ಮತ್ತೆ ಇನ್ನೊಂದು ಬೇರೆ ವಿಡಿಯೋ ಮಾಡಿ ಹಾಕ್ತೀನಿ. ನಾನು ಸದ್ಯಕ್ಕೆ ಸಿಸ್ಟಮಲ್ಲಿ ಏನು ಹಾಕ್ತಾ ಇದ್ದೀನಿ, ಸೊ ಸಿಸ್ಟಮಲ್ಲಿ ಹಾಕೋದನ್ನ ತುಂಬ ಜನ ಯೂಶ್ವಲಿ ಟ್ರೇಡಿಂಗ್ನ ನಾವು ಪ್ರಿಫೇರ್ ಮಾಡೋದು ಸಿಸ್ಟಮ್, ಲ್ಯಾಪ್ಟಾಪ್, PC ಇದರಲ್ಲಿ ನೋಡಿದರೆ ತುಂಬ ಚೆನ್ನಾಗಿ ಕಾಣುತ್ತೆ, ನೀಟಾಗಿ ಗೊತ್ತಾಗುತ್ತೆ. ಮೊಬೈಲಲ್ಲೂ ಗೊತ್ತಾಗುತ್ತೆ, ಬಟ್ ಆ್ಯಸ್ ಎ ಬಿಗಿನರ್ ಸ್ವಲ್ಪ ಲಿಟ್ಲ್ ಬಿಟ್ ರಿಸ್ಕಿ, ಸರಿಯಾಗಿ ಕಾಂಪ್ಯಾಕ್ಟ್ ಆಗುತ್ತೆ, ಸರಿಯಾಗಿ ಗೊತ್ತಾಗಲ್ಲ ಅದರಿಂದ. ಸೊ ಇಂಡಿಕೇಟರ್ನ ನೀವು ಸಿಸ್ಟಮಲ್ಲಿ ಹಾಕೋದು ಹೆಂಗೇನೆಂದರೆ, ಇಂಡಿಕೇಟರ್ ಸೆಲೆಕ್ಷನ್ ಕ್ಲಿಕ್ ಮಾಡಿ. ಇಲ್ಲಿ ನಾನು ಇವಾಗ ನಿಮಗೆ ಸಿಂಪಲಾಗಿ ಹೇಳ್ಬೇಕಂದ್ರೆ ಒಂದು ವಾಲ್ಯೂಮ್ ಅಂತ ಟೈಪ್ ಮಾಡಿ. ಇಲ್ಲಿ ವಾಲ್ಯೂಮ್ ಅಂತ ಬರುತ್ತೆ. ವಾಲ್ಯೂಮ್ ಮೇಲೆ ಕ್ಲಿಕ್ ಮಾಡೋ ಮುಂಚೆ ಫೇವ್ರೇಟ್ ಮಾಡ್ಕೊಳ್ಳಿ. ಫೇವ್ರೇಟ್ ಮಾಡ್ಕೊಂಡ ತಕ್ಷಣ ಅದು ನಿಮಗೆ ಇಂಡಿಕೇಟರ್ ಸೆಕ್ಷನಲ್ಲಿ ಈ ಫೇವ್ರೇಟ್ ಲಿಸ್ಟಲ್ಲಿ ಬರುತ್ತೆ. ಸೊ ಒಂದು ವಾಲ್ಯೂಮ್ ಹಾಕೊಂಡಿದ್ದೀನಿ ನೋಡಿ. ಇಲ್ಲಿ ಇಮಿಡಿಯೇಟ್ ಇಲ್ಲಿ ಕೆಳಗಡೆ ವಾಲ್ಯೂಮ್ ಬಂತು, ಕಾಣಿಸ್ತಿದೆಯಾ? ಇಲ್ಲಿ ಬಾಟಮ್ ಸೈಡಲ್ಲಿ ವಾಲ್ಯೂಮ್ ಬರ್ತಿದೆ. ಈಗ ಆಫ್ ಮಾಡಿದ್ರೆ ನೋಡಿ ಹೋಗುತ್ತೆ. ವಾಲ್ಯೂಮ್ ಡಬಲ್ ಬರ್ತಾ ಇದೆ, ಅದಕ್ಕೆ ಅದನ್ನು ತೋರಿಸ್ತಿದೆ. ಸೊ ಇಂಡಿಕೇಟರ್ ಸೆಕ್ಷನ್ಗೆ ಹೋಗಿ ನೀವು ವಾಲ್ಯೂಮ್ ಬಂತಾ, ನೆಕ್ಸ್ಟ್ ಇಲ್ಲೇ ಸರ್ಚ್ ಮಾಡ್ಬೋದು. ನೆಕ್ಸ್ಟು ಯಾವ್ದು ಹಾಕ್ತೀರಾ, EMA ಅಂತ ಟೈಪ್ ಮಾಡಿ. EMAನಲ್ಲಿ ಈ ಥರ ಅವನು ಆಲ್ರೆಡಿ ಡಿಫಾಲ್ಟ್ ಮಾಡಿ ಬಿಟ್ಟಿರ್ತಾರೆ. ಈಗ ಇಲ್ಲಿ ಇಷ್ಟು ಜನ ಲೈಕ್ ಮಾಡಿದ್ದಾರೆ ಅಂದರೆ 20.9K ಅಂದರೆ ಒಂದು 21,000 ಜನ ಅಂದಾಜು ಈ ಇಂಡಿಕೇಟರ್ನ ಯೂಸ್ ಮಾಡ್ತಿದ್ದಾರೆ ಅಂತ ಅರ್ಥ. ಸೊ ಇದನ್ನು ಸ್ಟಾರ್ ಮಾಡಿಕೊಂಡ್ರೆ ನಿಮಗೆ ಅದು ನಿಮ್ಮ ಫೇವ್ರೇಟ್ ಲಿಸ್ಟಿಗೆ ಆ್ಯಡ್ ಆಗಿರುತ್ತೆ. ನೆಕ್ಸ್ಟು EMA ಆದಮೇಲೆ ಯೂಶ್ವಲಿ ಮತ್ತೆ SMC, ಸಿಂಪಲ್ ಮನಿ ಕಾನ್ಸೆಪ್ಟ್. ಇದರಲ್ಲಿ ನಾನು ಯಾವುದನ್ನ ಪ್ರಿಫೇರ್ ಮಾಡ್ತೀನಿ ಅಂದರೆ ಲಕ್ಸ್ ಆಲ್ಗೋ ಅವ್ರದ್ದು ಸಿಂಪಲ್ ಮನಿ ಕಾನ್ಸೆಪ್ಟು ಒಂದು ಇಂಡಿಕೇಟರ್ ಇದೆ. ಇದನ್ನು ತುಂಬ ಜನ ಯೂಸ್ ಮಾಡ್ತಾರೆ. ಇಲ್ಲೇ ನೀವು ನೋಡ್ತಾ ಇರ್ಬೋದು, 1 ಲಕ್ಷಕ್ಕಿಂತಲೂ ಜಾಸ್ತಿ ಜನ ಈ ಇಂಡಿಕೇಟರ್ನ ಯೂಸ್ ಮಾಡ್ತಿದ್ದಾರೆ. ಇದನ್ನು ನೀವು ಸೇವ್ ಮಾಡ್ಕೋಬೋದು. ನೆಕ್ಸ್ಟ್ ಇದರ ಸೆಟ್ಟಿಂಗ್ಸ್ ಮಾಡ್ಕೊಳ್ಳೋದು ಏಕೆ ಅನ್ನೋದನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳಿಕೊಡ್ತೀನಿ. ಜಸ್ಟ್ ವಿಡಿಯೋ ಲ್ಯಾಗ್ ಆಗೋದ್ರ ಉದ್ದೇಶದಿಂದ ನಾನು ಇವಾಗ ಸದ್ಯಕ್ಕೆ ಇಂಡಿಕೇಟರ್ಗಳನ್ನ ಹಾಕೋದು ಹೇಗೆ ಅನ್ನೋದು ಹೇಳ್ಕೊಡ್ತೀನಿ. ಇದಾದಮೇಲೆ RSI ಕ್ಯಾಂಡಲ್ಸ್. ಓಕೆ, RSI ಸ್ಟ್ರಾಟರ್ಜಿ ಇದನ್ನು ನೀವು ಯೂಸ್ ಮಾಡ್ಬೋದು. RSI ಯಾವಾಗಲೂ ನೆಕ್ಸ್ಟ್ ಸ್ಲಾಟಲ್ಲಿ ಓಪನ್ ಆಗ್ತಾ ಇರುತ್ತೆ, ಅದು ಯಾವಾಗಲೂ ಹಾಗೇನೆ RSI ಕೆಳಗಡೆ ಬರ್ತಾ ಇರುತ್ತೆ. ಸೊ ಇದನ್ನು ಹಿಂಗೆ ಡೌನ್ ಮಾಡ್ಕೊಳ್ಳಿ. ಈಗ ಬನ್ನಿ, ನಮಗೆ 3 ಇಂಡಿಕೇಟರ್ ಹಾಕೋಕ್ಕಾಗೋದು, 4 ಹಾಕಕ್ಕೆ ಬರಲ್ಲ ಫ್ರೀ ವರ್ಷನ್ನಲ್ಲಿ. EMA, ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ನೋಡಿ, ಈಗ ಆಲ್ರೆಡಿ 2 ಮಾಡಿದ್ದೇನೆ. 3 ಇತ್ತು ಮುಂಚೆ, ಇವಾಗ 2 ಮಾಡಿದ್ದೇನೆ. ಸೊ RSI ಬೇಡ ಈಗ ನಮ್ಮ ಸದ್ಯಕ್ಕೆ. ಸೊ EMA ಮತ್ತೆ ತಿರ್ಗಾ ನೀವು ಹೋಗಿ EMA ಇಲ್ಲಿದೆ ಸೆಟ್ಟಿಂಗ್ಸ್. ಈ ವಿಡಿಯೋನ EMA ಸೆಟ್ಟಿಂಗ್ಸ್ ಮಾಡೋದು ಹೇಗೆ ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ, ನಾನು ಹೇಳ್ತಿರೋ ಮಾಹಿತಿ ನಿಮಗೆ ಸಂಪೂರ್ಣ ಅನಿಸಿದರೆ ಈ ವಿಡಿಯೋನ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಬೇರೆಯವರಿಗೆ ಶೇರ್ ಮಾಡಿ. ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆದರೆ ಒಂದಿಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ ಅನ್ನೋದು ಅವರಿಗೆ ಮನವರಿಕೆ ಮಾಡಿಕೊಡಿ. ನನ್ನ ಮುಂದಿನ ವಿಡಿಯೋದಲ್ಲಿ ನಾನು ಇಂಡಿಕೇಟರ್ ಸೆಟ್ಟಿಂಗ್ಸ್ ಮಾಡೋದನ್ನ ಹೇಗೆ ಅನ್ನೋದನ್ನು ಹೇಳಿಕೊಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.